ಎಲ್ಲರಿಗೂ ನಮಸ್ಕಾರ ರೀ. ನೀವೆಲ್ಲ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೀನಿ. ಇವತ್ತಿನ ವಿಡಿಯೋದಾಗ ನಾವು ಹಬ್ಬದಾಗ ಮಾಡೋ ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರನ್ನ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಈ ಪ್ರೋಸೆಸ್ನಾಗ ನೀವು ಮಾಡ್ಕೊಂಡ್ರೆ ಹಬ್ಬದಾಗ ಅಷ್ಟೇ ಅಲ್ರಿ, ಬೇರೆ ಟೈಮ್ನಾಗೂ ಈ ಹೋಳಿಗೆ ಸಾರು ಮಾಡ್ಕೊಂಡು ತಿಂತೀರಿ, ಅಷ್ಟು ರುಚಿಯಾಗಿರ್ತದೆ. ಬರ್ರಿ ಹಂಗಾರ ಈ ಹೋಳಿಗೆ ಸಾರು ಮಾಡೋದು ಹೆಂಗೆ ಅಂತ ನೋಡೋಣ. ನಾನಿಲ್ಲಿ 2 ಸ್ಪೂನಷ್ಟು ಜೀರಿಗೆ, 2 ಏಲಕ್ಕಿ, 1 ಸ್ಪೂನಷ್ಟು ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು 3 ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನಷ್ಟು ಮೆಣಸು ಕಾಳು ತಗೊಂಡನ್ರಿ. ಇವನ್ನ ಬಾಳ್ಯಾಗ ಹಾಕಿ ಎಣ್ಣೆ ಹಾಕ್ದಂಗೆ ಡ್ರೈ ರೋಸ್ಟ್ ಮಾಡನ್ರಿ. ಇದಕ್ಕೆ ನಾನು ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಕತ್ತನ್ರಿ. ಇಷ್ಟು ಹಾಕಿದ ಮೇಲೆ ಸಣ್ಣ ಉರಿ ಒಳಗೆ ಇವು ಘಮ ಬರೋವರೆಗೂ ಹುರಿಬೇಕ್ರಿ, ಮತ್ತು ಹೊತ್ಸಾಕೆ ಹೋಗ್ಬೇಡ್ರಿ. ಇದಕ್ಕೆ ನಾನು 3 ಸ್ಪೂನಷ್ಟು ಒಣ ಕೊಬ್ಬರಿ ಹಾಕೊಳಕತ್ತನ್ರಿ. ಜಾಸ್ತಿ ಒಣ ಕೊಬ್ಬರಿ ಹಾಕೋಬೇಡ್ರಿ. ನೋಡ್ರಿ, ಇಷ್ಟು ಹಾಕಿದ ಮೇಲೆ ಚಂದಂಗೆ ಹುರಿಬೇಕ್ರಿ. ಈ ಹುರಿಯೋದಾಗೈತ್ರಿ, ಈಗ ತಗೊಂಬಿಡಣ್ರಿ. ಬಾಳ್ಯಾಗ ನಾನು 1 ಈರುಳ್ಳಿ, ಒಂದು 4 ಎಳೆಯಷ್ಟು ಕರಿಬೇವು ಮತ್ತು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕೋಣಕತ್ತನ್ರಿ. ಇಷ್ಟು ಹಾಕಿದ ಮೇಲೆ ಒಂದು 2 ರಿಂದ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಂದಂಗೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕ್ರಿ. ನೋಡ್ರಿ, ಇಷ್ಟು ಹುರಿದ್ರೆ ಸಾಕ್ರಿ. ಇಷ್ಟು ಹುರಿಯೋದಾದ್ಮೇಲೆ ಇದಕ್ಕೆ 1 ಸ್ಪೂನಷ್ಟು ಗಸಗಸೆ ಹಾಕೋಬೇಕ್ರಿ. ಗಸಗಸೆ ಹಾಕ್ಕೊಂಬಿಟ್ಟು ಸ್ವಲ್ಪ ಈ ಥರ ಕೈಯಾಡ್ಬಿಟ್ಟು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡ್ರಿ, ಹೊತ್ಸಾಕೆ ಹೋಗ್ಬೇಡ್ರಿ. ನೋಡ್ರಿ, ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ ಬರ್ರಿ. ಈಗ ಮಿಕ್ಸಿ ಮಾಡೋಕ್ಕೆ ಏನು ಡ್ರೈ ರೋಸ್ಟ್ ಮಾಡಿದ್ವಲ್ರಿ ಮಸಾಲೆ ಪದಾರ್ಥನ, ಅದನ್ನು ಹಾಕ್ಬೇಕ್ರಿ. ಆಮೇಲೆ ಈರುಳ್ಳಿ, ಕರಿಬೇವು ಮತ್ತು ಬೆಳ್ಳುಳ್ಳಿ ಹುರಿದಿದ್ವಲ್ರಿ, ಅದನ್ನು ಹಾಕ್ಬಿಟ್ಟು 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಮನೆಗಿರೋ ಸಾಂಬಾರು ಪುಡಿ, ನಂತರ 1 ಸ್ಪೂನಷ್ಟು ಅರಿಶಿನ ಪುಡಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಸಣ್ಣಗೆ ರುಬ್ಕೊಂಬರ್ಬೇಕ್ರಿ. ಆಮೇಲೆ ಗ್ಯಾಸಿ ಮೇಲೆ ಒಂದು ಕಡಾಯಿ ಇಡ್ರಿ. ಅದ್ರೊಳಗೆ ಒಂದು 3 ರಿಂದ 4 ಸ್ಪೂನಷ್ಟು ಎಣ್ಣೆ ಹಾಕೊಳ್ರಿ. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ, ಆಮೇಲೆ 1-2 ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ 1 ಎಳೆ ಕರಿಬೇವು, 1 ಸ್ಪೂನಷ್ಟು ಇಂಗು, ಇಷ್ಟು ಹಾಕಿ ಹೋಳಿಗೆಗೆ ಬ್ಯಾಳಿ ಬೇಯಿಸ್ಕೊಳ ಮುಂದೆ ಕಟ್ ತಗೊಂಡಿರ್ತೀರಲ್ರಿ, ಆ ಕಟ್ಟನ್ನು ಹಾಕ್ಬೇಕ್ರಿ. ಆಮೇಲೆ ಈಗ ಮಸಾಲೆ ರುಬ್ಕೊಂಬಂದಿದ್ವಲ್ರಿ, ಆ ರುಬ್ಬಿದ ಮಸಾಲೆವನ್ನು ಹಾಕ್ಬೇಕ್ರಿ. ಆಮೇಲೆ ಸಣ್ಣ ಬೌಲ್ನಾಗ ಒಂದು ಅರ್ಧ ಬೌಲ್ನಷ್ಟು ಹುಣಸೆ ರಸ ಹಾಕೇನ್ರಿ. ರುಚಿಗೆ ತಕ್ಕಷ್ಟು ನಾನು 1.5 ಸ್ಪೂನಷ್ಟು ಉಪ್ಪು ಹಾಕೊಂಡನ್ರಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ಇಷ್ಟು ಹಾಕಿದ್ಮೇಲೆ ಸಾರನ್ನ ಒಂದ್ಸರಿ ಕೈಯಾಡಿ ನೋಡ್ರಿ, ಗಟ್ಟಿ ಐತೋ ಅಂತ ತಳ್ಳಗೈತೋ ಅಂತ. ಗಟ್ಟಿ ಭಾಳ ಇತ್ತಂದ್ರೆ ಒಂದು ಸ್ವಲ್ಪ ನೀರು ಹಾಕ್ರಿ. ನೋಡ್ರಿ, ಒಮ್ಮೆಟ್ಟಿಗೆ ಭಾಳ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಿರಿ. ಆಮೇಲೆ ಮತ್ತೊಂದು ಸ್ವಲ್ಪ ನೀರು ಬೇಕು ಅನಿಸಿದ್ರೆ ಮಾತ್ರ ಹಾಕ್ರಿ. ಈಗ ನೋಡಕ್ಕೆ ಕುಂತಿರಲ್ರಿ, ಈ ಹದಕ್ಕೆ ಇರ್ಬೇಕ್ರಿ. ಭಾಳ ನೀರು ಹಾಕಿ ಭಾಳ ತೆಳ್ಳಗೆ ಮಾಡಬೇಡ್ರಿ. ಹಿಂಗೆ ಸಾರನ್ನ ನಾವು ಒಂದು 10 ನಿಮಿಷ ಕುದಿಸ್ಬೇಕ್ರಿ. ಹಿಂಗೆ ಒಂದು 10 ನಿಮಿಷ ಕುದಿಸಿದಾಗ ಆ ಸಾರಿನ ರುಚಿ ಭಾರಿ ಬರ್ತೈತ್ರಿ. ಹಿಂಗೆ ಸಾರು ಕುದಿಯೋ ಮುಂದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ. ನೋಡಿರಿ, ನೀವು ಹಿಂಗೊಮ್ಮೆ ಹೋಳಿಗೆ ಸಾರು ಮಾಡಿರಿ, ಮನೆ ಹೊರಗೂ ಇದ್ರ ಘಮ ಬರ್ತೈತ್ರಿ. ನೋಡಿದ್ರಲ್ರಿ, ಘಮ ಘಮ ಅನ್ನೋ ಕಟ್ಟಿನ ಸಾರು ಮಾಡೋದು ಎಷ್ಟು ಸುಲಭ ಐತಿ ಅಂತ. ಅನ್ನ, ಈ ಹೋಳಿಗೆ ಸಾರು, ಅದ್ರ ಮೇಲೆ 1 ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಇರ್ತೈತ್ರಿ. ಹಂಗಾರೆ ನೀವು ಹಿಂಗೆ ಕಟ್ಟಿನ ಸಾರು ಮಾಡ್ಕೊಂಡು ಸವಿರಿ. ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಮರಿದಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ರಿ. ಮುಂದಿನ ವಿಡಿಯೋದಾಗ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗನ್ರಿ. ಧನ್ಯವಾದಗಳು.